ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಪ್ರೀತ್ ಸಂಹಿತ ಭಾವನಾತ್ಮಕ ಪ್ರೇಮಕಥೆ ಭಾಗ 14. ಅವನೊಂದಿಗೆ ಒಂದೇ ಮನೆಯಲ್ಲಿ ಇದ್ದರೂ ಅವನೆಂದೂ ಅವಳನ್ನು ಪೀಡಿಸುತ್ತಿರಲಿಲ್ಲ. ಅವಳನ್ನು ತುಂಬ ಗೌರವದಿಂದ ನಡೆಸಿಕೊಳ್ಳುತ್ತಿದ್ದ. ಅವನ ನೆನಪು ಕಾಡಿದಾಗಲೆಲ್ಲ ಅವಳ ಪರ್ಸ್ನಲ್ಲಿದ್ದ ಅವನ ಪುಟ್ಟ ಫೋಟೋವನ್ನು ತೆಗೆದು ನೋಡಿಕೊಳ್ಳುತ್ತಿದ್ದಳು ಹಿತಾ. ಈ ಬಗ್ಗೆ ಒಮ್ಮೆ ಪ್ರೀತ್ನಲ್ಲಿ ಮಾತಾಡಿದ್ದರೆ ತಾನು ಹಿತಾಳಲ್ಲಿ ಒಮ್ಮೆ ತನ್ನನ್ನು ಮದುವೆಯಾಗುವ ವಿಚಾರದಲ್ಲಿ ಅವಳ ಅಭಿಪ್ರಾಯ ಕೇಳಬೇಕು ಎಂದುಕೊಂಡಿದ್ದ ಪ್ರೀತ್. ಆದರೆ ಆಕರ್ಷ್ ಅಂದು ಬಂದವನು ಹಿತಾ ತನ್ನನ್ನು ಮದುವೆಯಾಗಲು ಒಪ್ಪಿರೋ ವಿಚಾರವನ್ನು ತಿಳಿಸಿದ್ದ. ಈ ವಿಷಯವನ್ನು ಕೇಳಿ ಪ್ರೀತ್ಗೆ ತನ್ನ ಹೃದಯವೇ ಚೂರು ಚೂರಾದಂತೆ ಭಾಸವಾಯಿತು. ಒಂದು ದಿನವೂ ಅವನನ್ನು ಮಾತಾಡಿಸದವಳು ಅವನನ್ನು ಮದುವೆಯಾಗಲು ಒಪ್ಪಿದ್ದಾಳೆ ಎಂದರೆ ಸಂಶಯ ಉಂಟಾಯಿತು ಪ್ರೀತ್ಗೆ. ಹಿತಾ ಆಕಾಶ್ನ ಮದುವೆಯಾಗಲು ತನ್ನ ಸಮ್ಮತಿ ಸೂಚಿಸಿದ್ದಾಳೆ ಎಂದು ತಿಳಿದ ಬಳಿಕ ತಾನು ದಿನ ಕಾಲೇಜ್ ಬಳಿ ಅವಳನ್ನು ನೋಡಲು ಹೋಗುವುದು ತಪ್ಪು ಎನಿಸಿತು ಪ್ರೀತ್ಗೆ. ಅಂದಿನಿಂದ ಅವನು ಅವಳ ಕಾಲೇಜ್ಗೆ ಹೋಗುವುದನ್ನು ನಿಲ್ಲಿಸಿದ. ಅವಳಿಂದ ದೂರವಿರುವುದು ಅವನಿಗೆ ಸುಲಭದ ಮಾತಾಗಿರಲಿಲ್ಲ. ಆದರೂ ಅವನು ಅವಳನ್ನು ಮೀಟ್ ಮಾಡಬಾರದು, ಸಂಪರ್ಕಿಸಬಾರದು, ನೋಡಬಾರದು ಎಂದು ದೃಢ ನಿರ್ಧಾರಕ್ಕೆ ಬಂದಿದ್ದ. ಅದಕ್ಕೆ ಬದ್ಧನಾಗಬೇಕೆಂದುಕೊಂಡ. ಆದರೆ ಅವನಿಗದು ಕಷ್ಟ ಸಾಧ್ಯವಾಗಿತ್ತು. ಮೊದಲಾದರೆ ದಿನಕ್ಕೊಮ್ಮೆ ಆದರೂ ಅವಳ ಮುಖದರ್ಶನವಾಗುತ್ತಿತ್ತು. ಈಗ ಅದು ಇಲ್ಲ. ಅವಳು ಮನೆ ಬಿಟ್ಟು ಹೋದ ಹೊಸದರಲ್ಲಿ ಅವನಿಗೆ ಅವಳು ಮನೆಯಲ್ಲಿಲ್ಲ ಎಂಬುದನ್ನೇ ನಂಬಲು ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿದ್ದ. ಅವನು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಹಿತಾ ಕಾಫಿ ಎಂದು ಹೇಳುತ್ತಿದ್ದ. ಆದರೆ ಕಾಫಿ ಮಾಡಿಕೊಡಲು ಅವಳು ಅಲ್ಲಿದ್ದರೆ ತಾನೆ. ಬಳಿಕ ಅವನಿಗೆ ಕಾಫಿ ಮಾಡಿ ಕುಡಿಯಲು ಮನಸ್ಸಾಗುತ್ತಿರಲಿಲ್ಲ. ಕಾಫಿ ಕುಡಿಯುವುದನ್ನು ಬಿಟ್ಟು ಬಿಟ್ಟಿದ್ದ ಪ್ರೀತ್. ಅವಳು ಅವನ ಜೀವನದಲ್ಲಿ ಅಷ್ಟು ಆವರಿಸಿಕೊಂಡು ಬಿಟ್ಟಿದ್ದಳೆಂದರೆ ಅವನ ಮನೆಯಲ್ಲಿ ಮಾಡುವ ಪ್ರತಿ ಕೆಲಸದಲ್ಲೂ ಅವಳ ನೆನಪುಗಳು ಅವನನ್ನು ಕಾಡುತ್ತಿದ್ದವು. ಎಷ್ಟು ಮರೆಯಬೇಕೆಂದುಕೊಂಡರೂ ಅವನಿಂದ ಮರೆಯಲು ಸಾಧ್ಯವೇ ಆಗುತ್ತಿರಲಿಲ್ಲ. ಪ್ರೀತ್ ಆ ಘಟನೆಯ ಬಳಿಕ ಊರಿಗೆ ಹೋಗಲು ಇಷ್ಟಪಡುತ್ತಿರಲಿಲ್ಲ. ಈಗ ಅವನಿಗೆ ಒಂಟಿತನ ತುಂಬ ಕಾಡುತ್ತಿತ್ತು. ಹಿತಾ ತನ್ನ ಜೊತೆಗಿದ್ದರೆ ಅವನ ಮನಸ್ಸು ಯಾವಾಗಲೂ ಅದನ್ನೇ ಬಯಸುತ್ತಿತ್ತು. ಆದರೆ ಇನ್ನೂ ಅದು ಸಾಧ್ಯವಿಲ್ಲದ ಮಾತು ಎಂದೆನಿಸಿದಾಗ ಅವನ ಎದೆ ತುಂಬ ಭಾರವಾಗಿ ಬಿಡುತ್ತಿತ್ತು. ಇತ್ತ ಆಕರ್ಷ್ ತನ್ನ ಮನೆಗೆ ಹೋಗಿ ತನ್ನ ಹಿರಿಯರ ಬಳಿ ತಾನೊಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿರುವುದಾಗಿಯೂ ಅವಳ ಹೆಸರು ಸಂಹಿತಾ ಎಂದು ತಾನು ವಿವಾಹವಾದರೆ ಅವಳನ್ನೇ ವಿವಾಹವಾಗುವುದಾಗಿಯೂ ತಿಳಿಸಿದ್ದೇನೆ ಎಂದು ಅವನು ಹಿತಾಳಿಗೆ ಹೇಳಿದ್ದ. ಆದರೆ ಅವಳಿಗೆ ಯಾರೂ ಇಲ್ಲದ ವಿಚಾರವನ್ನು ಮಾತ್ರ ಮನೆಯಲ್ಲಿ ಹೇಳಲೇ ಇಲ್ಲ ಎಂದು ಅವಳಲ್ಲಿ ಹೇಳಿದ್ದ. ಅವಳ ಹೆತ್ತವರು ದೂರದ ಹಳ್ಳಿಯಲ್ಲಿರುವುದಾಗಿ ಹೇಳಿದ್ದೇನೆ ಎಂದಿದ್ದ. ಅವಳನ್ನೆಂದೂ ಅವರ ಮನೆಗೆ ಕರೆದೊಯ್ದಿರಲಿಲ್ಲ ಆಕರ್ಷ್. ಅವನ ತಂದೆ ತಾಯಿಯ ಪರಿಚಯವೇ ಮಾಡಿಸಿರಲಿಲ್ಲ. ಹಿತಾ ಆ ಬಗ್ಗೆ ವಿಚಾರಿಸಿದಾಗ ಆಕರ್ಷ್ ಹಾರಿಕೆಯ ಉತ್ತರ ಕೊಟ್ಟು ಅವಳ ಬಾಯಿಯನ್ನು ಮುಚ್ಚಿಸಿಬಿಡುತ್ತಿದ್ದ. ಅವಳು ಮೊದಲೇ ಪಾಪದ ಹುಡುಗಿ, ಬೇರೇನೂ ಕೇಳಲು ಹೋಗುತ್ತಿರಲಿಲ್ಲ. ಅವನಲ್ಲಿ ಹೆಚ್ಚೇನು ಕೇಳಲು ಅವಳಿಗೆ ಸಾಧ್ಯವೂ ಆಗುತ್ತಿರಲಿಲ್ಲ. ಅವಳಿಗೆ ಅವನ ಬಗ್ಗೆ ಸಂಶಯ ಬಂದು ಅವನನ್ನೇನಾದರೂ ಪ್ರಶ್ನೆ ಕೇಳಿದಲ್ಲಿ ಅವಳನ್ನು ಗದರಿಸಿ ಬಿಡುತ್ತಿದ್ದ. ಅವಳಿಗೆ ಭಯವಾಗುತ್ತಿತ್ತು. ಅವನಿಗೆ ಅವಳನ್ನು ಮದುವೆಯಾಗಿ ಪತ್ನಿ ಸ್ಥಾನ ಕೊಡುವ ಬದಲು ಅವಳನ್ನು ಇಟ್ಟುಕೊಂಡವಳಾಗಿ ಮಾಡಬೇಕೆಂದುಕೊಂಡಿದ್ದ. ಆದ್ದರಿಂದ ಅವನು ಮನೆಯವರಿಗೆ ಈ ವಿಷಯವನ್ನೇ ತಿಳಿಸಿರಲಿಲ್ಲ. ಹಿತಾ ಬಳಿ ತಾನು ತನ್ನ ಮನೆಯಲ್ಲಿ ತಿಳಿಸಿದ್ದೇನೆ ಎಂದು ಹೇಳಿದ್ದನಷ್ಟೇ. ಆಕರ್ಷ್ ಅವಳ ದುಡ್ಡಿಗಾಗಿಯೇ ಅವಳನ್ನು ಮದುವೆಯಾಗುವ ನಾಟಕ ಆಡುತ್ತಿದ್ದನಷ್ಟೇ. ಆಕರ್ಷ್ ಕೇವಲ ದುಡ್ಡಿಗಾಗಿ ತನ್ನನ್ನು ಮದುವೆಯಾಗುವ ನಾಟಕವಾಡುತ್ತಿದ್ದಾನೆ ಎಂದು ಹಿತಾಗೆ ಗೊತ್ತೇ ಆಗಿರಲಿಲ್ಲ. ಆಕರ್ಷ್ಗೆ ಪ್ರೈವೇಟ್ ಕಾಲೇಜ್ ಒಂದರಲ್ಲಿ ಕೆಲಸ ಇದ್ದಿದ್ದು. ಅವನಿಗೆ ಹೇಳಿಕೊಳ್ಳುವ ಸಂಪಾದನೆಯೇನೂ ಇರಲಿಲ್ಲ. ಬೆಂಗಳೂರಿನಂತಹ ಸಿಟಿಯಲ್ಲಿ ಐಷಾರಾಮಿ ಜೀವನ ಮಾಡಬೇಕಾದರೆ ಅವನ ಒಬ್ಬನ ಸಂಪಾದನೆಯಿಂದ ಸಾಧ್ಯವಾಗುವಂತಹದ್ದಾಗಿರಲಿಲ್ಲ. ಅವಳು ತುಂಬ ಬುದ್ಧಿವಂತ ವಿದ್ಯಾರ್ಥಿನಿ. ಅವಳ ಕೋರ್ಸ್ ಕಂಪ್ಲೀಟ್ ಮಾಡಿದರೆ ಅವಳಿಗೆ ಒಳ್ಳೆ ಕೆಲಸ ಸಿಗಬಹುದು, ಒಳ್ಳೆಯ ಸಂಪಾದನೆ ಮಾಡಬಹುದು. ಅವಳ ದುಡ್ಡಿಂದ ತನಗೆ ಬೇಕಾದಂತೆ ಜೀವನ ಮಾಡಬಹುದು, ಐಷಾರಾಮಿ ಬದುಕು ತನ್ನದಾಗಬಹುದು ಎಂದುಕೊಂಡಿದ್ದ ಆಕರ್ಷ್. ಅದಕ್ಕಾಗಿ ಅವನು ಅವಳ ಮೇಲೆ ಕಣ್ಣು ಹಾಕಿದ್ದ. ಅವಳಿಗೆ ಹಿಂದು ಮುಂದು ಯಾರೂ ಇರಲಿಲ್ಲ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತಲ್ಲ. ಅಲ್ಲದೆ ಅವಳು ಬರೀ ಪಾಪದ ಹುಡುಗಿ. ಅವಳು ದುಡಿದ ಸಂಪಾದನೆಯನ್ನು ತನಗಿಷ್ಟ ಬಂದಂತೆ ಖರ್ಚು ಮಾಡಬಹುದು ಎಂದೆಲ್ಲ ಮೊದಲೇ ಲೆಕ್ಕ ಹಾಕಿ ಇಟ್ಟುಕೊಂಡಿದ್ದ ಆಕರ್ಷ್. ಆದರೆ ಹಿತಾಗೆ ಇದಾವುದು ಗೊತ್ತೇ ಇರಲಿಲ್ಲ. ಆಕರ್ಷ್ಗೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹಿತಾಳನ್ನು ಮದುವೆ ಆಗಬೇಕೆಂಬ ಹಂಬಲವಿತ್ತು. ಅವಳಿಗಿದ್ದ ಏಕೈಕ ಆಸರೆ ಎಂದರೆ ಅದು ಪ್ರೀತ್ನದ್ದು. ಆದರೆ ಈಗ ಹಿತಾ ಮತ್ತು ಪ್ರೀತ್ ಮಾತುಕತೆಯೇ ಮಾಡುತ್ತಿರಲಿಲ್ಲವಲ್ಲ. ಅವಳಿಗಿದ್ದ ಏಕೈಕ ಬೆಂಗಾವಲೆಂದರೆ ಅದು ಪ್ರೀತ್. ಅವನಿಂದ ಯಾವುದೇ ಸಹಾಯವೂ ಅವಳಿಗೆ ಸಿಗುವುದಿಲ್ಲ ಎಂದು ಗೊತ್ತಾದ ಮೇಲೆ ಹಿತಾಳನ್ನು ತನ್ನ ಕೈಗೊಂಬೆಯಂತೆ ಆಡಿಸಬಹುದು ಎಂದುಕೊಂಡಿದ್ದ ಆಕರ್ಷ್. ಪ್ರೀತ್ ದೂರವಾದ ಮೇಲೆ ಅವಳನ್ನು ತಾನು ಹೇಳಿದಂತೆ ಕೇಳಿಸಬಹುದು ಎಂದು ಅವನ ಮನಸ್ಸಲ್ಲಿತ್ತು. ಒಂದು ವೇಳೆ ಯಾವಾಗಾದರೂ ಪ್ರೀತ್ ತಾನೇ ಹಿತಾಳನ್ನು ಮದುವೆಯಾಗುತ್ತೇನೆ ಎಂದು ಮುಂದೆ ಬಂದರೆ
ಈಗಾಗಲೇ ಅವನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿ ಹೋಗಿತ್ತಲ್ಲ. ಆ ಬಗ್ಗೆಯೂ ಯೋಚಿಸುತ್ತಿದ್ದ ಆಕಾಶ್. ಆದ್ದರಿಂದ ಅವನು ಮದುವೆಗೆ ಹಿತಾಳಲ್ಲಿ ಅವಸರಪಡಿಸುತ್ತಿದ್ದ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ತಾನು ಹಿತಾಳನ್ನು ಮದುವೆಯಾಗಿ ಬಿಡಬೇಕು. ಮತ್ತೆ ತನಗೆ ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ ಎಂದು ನಿರ್ಧರಿಸಿ ಹಿತಾಳಲ್ಲಿ ಹೇಳಿದ್ದ. ನಾವು ತುಂಬ ಸರಳವಾಗಿ ದೇವಸ್ಥಾನವೊಂದರಲ್ಲಿ ಹಾರ ಬದಲಾಯಿಸಿಕೊಂಡು ಸರಳ ವಿವಾಹ ಆಗೋಣ ಎಂದು ಹೇಳಿದ್ದ. ಅವಳಿಗೂ ಮದುವೆ ಮಾಡಿಕೊಡಲು ಯಾರೂ ಇಲ್ಲ. ಅವಳ ಬಳಿಯೂ ದುಡ್ಡಿರಲಿಲ್ಲ. ದುಡ್ಡು ಖರ್ಚು ಮಾಡುವುದು ಎಲ್ಲಿಂದ? ಆದ್ದರಿಂದ ಅವಳು ಸಿಂಪಲ್ ಮದುವೆಗೆ ಒಪ್ಪಿಕೊಂಡಿದ್ದಳು. ದೇವಸ್ಥಾನದಲ್ಲಿ ಮದುವೆಯಾದರೆ ಯಾವ ಸಾಕ್ಷಿಯೂ ಸಿಗುವುದಿಲ್ಲ. ಹಿತಾಳ ಕಡೆಯಿಂದ ಯಾರೂ ಬಂದಿರುವುದಿಲ್ಲವಲ್ಲ. ಅದು ಅವನ ಅಭಿಪ್ರಾಯವಾಗಿತ್ತು. ಪಾಪ ಹಿತ. ಅವಳಿಗೆ ತಾನು ಹೇಗಾದರೂ ಪ್ರೀತ್ನ ಜೀವನದಿಂದ ಹೊರಗೆ ಹೋದರೆ ಸಾಕು, ಅದಕ್ಕಾಗಿ ಮದುವೆಯಾಗಬೇಕೆಂದುಕೊಂಡಿದ್ದಳು ಅಷ್ಟೇ ಹೊರತು ಆ ಬಗ್ಗೆ ಯಾವುದೇ ಯೋಚನೆಯನ್ನೂ ಮಾಡಿರಲಿಲ್ಲ. ವಾರಾಂತ್ಯ ಬಂದಾಗ ಪಿಜಿಯಲ್ಲಿದ್ದ ಉಳಿದ ಸದಸ್ಯರೆಲ್ಲರೂ ಅವರವರ ಮನೆಗೆ ಹೋಗುತ್ತಿದ್ದರು. ಆದರೆ ಹಿತಾಗೆ ಹೋಗಲು ಜಾಗವೇ ಇರಲಿಲ್ಲವಲ್ಲ. ಆಗೆಲ್ಲ ಅವಳಿಗೆ ಪ್ರೀತ್ನ ನೆನಪು ಬಹುವಾಗಿ ಕಾಡುತ್ತಿತ್ತು. ರಾತ್ರಿ ಕಣ್ಣೀರಿನಿಂದ ಅವಳ ದಿಂಬು ಒದ್ದೆಯಾಗುತ್ತಿತ್ತು. ಅವಳಿದ್ದ ಪಿಜಿಯಲ್ಲಿ ಅವಳ ಬಳಿಯಿಂದ ದುಡ್ಡು ತೆಗೆದುಕೊಳ್ಳುತ್ತಿರಲಿಲ್ಲವಲ್ಲ. ಅದರ ಬದಲಾಗಿ ಕೆಲಸ ಮಾಡಬೇಕಾಗಿತ್ತು. ಅದು ಇಂತಿಷ್ಟೇ ಕೆಲಸ ಎಂದೂ ಇರಲಿಲ್ಲ. ಕೆಲವೊಮ್ಮೆ ಪಾತ್ರೆ ತೊಳೆಯಲು ಹೇಳುತ್ತಿದ್ದರು. ಅವಳಿಗೆ ಕಾಲೇಜಿನ ಕೆಲವು ಪುಸ್ತಕಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಅದಕ್ಕೆ ಅವಳ ಬಳಿ ದುಡ್ಡಿರಲಿಲ್ಲ. ಕೆಲಸ ಪಿಜಿಯಲ್ಲಿ ಮಾಡಿಸುತ್ತಿದ್ದರು. ದುಡ್ಡು ಕೊಡುತ್ತಿರಲಿಲ್ಲ. ಅವಳಲ್ಲಿ ಉಳಿದುಕೊಂಡಿದ್ದಕ್ಕೆ ವಜಾ ಆಯಿತು ಎಂದು ಹೇಳುತ್ತಿದ್ದರು. ತನಗೆ ಖರ್ಚಿಗೆ ಬೇಕಾದ ದುಡ್ಡನ್ನು ಯಾರ ಬಳಿ ಕೇಳುವುದೆಂದು ಗೊತ್ತಿಲ್ಲ. ಪ್ರೀತ್ ಏನೋ ಅವಳಿಗೆ ಪ್ರತಿದಿನ ಮೆಸೇಜ್ ಕಳಿಸುತ್ತಿದ್ದ. ಈಗ ಮದುವೆ ನಿಶ್ಚಯವಾದ ಬಳಿಕ ಅವನು ಮೆಸೇಜ್ ಕಳಿಸುವುದನ್ನು ನಿಲ್ಲಿಸಿಬಿಟ್ಟಿದ್ದ. ಆಕರ್ಷ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ ಬಳಿಕ ಅವಳಿಗೆ ಯಾವುದಾದರೂ ಕಾರಣಕ್ಕೆ ದುಡ್ಡು ಬೇಕಾ ಅಥವಾ ಇನ್ನು ಯಾವುದೇ ಸಹಾಯ ಬೇಕಾ ಎಂದು ಕೇಳಲು ಆಕರ್ಷ್ ಬರುತ್ತಲೇ ಇರಲಿಲ್ಲ. ಅವನಲ್ಲಿ ಕೇಳಲು ಹಿತಾಗೂ ಸಂಕೋಚವಾಗುತ್ತಿತ್ತು. ಅವಳ ಫ್ರೆಂಡ್ ಪವಿತ್ರ ಕಾಲೇಜ್ ಸ್ಟೂಡೆಂಟ್. ಅವಳು ದುಡಿಯುತ್ತಿರಲಿಲ್ಲವಲ್ಲ. ಅವಳ ಕೈಯಲ್ಲೂ ದುಡ್ಡಿರಲಿಲ್ಲ. ಇನ್ನಾರನ್ನು ಕೇಳುವುದು? ಕೊನೆಗೆ ಅವಳು ಒಂದು ನಿರ್ಧಾರಕ್ಕೆ ಬಂದಿದ್ದಳು. ಅಂದೊಮ್ಮೆ ತಾಯಿ ಬಂದು 3,000 ರೂಪಾಯಿ ಕೊಟ್ಟು ನಿನಗೆ ಅಗತ್ಯವಿದ್ದಲ್ಲಿ ಉಪಯೋಗಿಸು ಎಂದಿದ್ದರಲ್ಲ, ಅಂದು ಹಿಂದಿರುಗಿಸಿದ್ದಳು. ಹಿತಾಗೆ ಬೇರೆಲ್ಲೂ ದುಡ್ಡು ಹೊಂದಿಸಲಾಗದ್ದರಿಂದ ತಾಯಿಯನ್ನು ಕೇಳುವುದೆಂದುಕೊಂಡಳು ಹಿತ. ಅವಳು ಈ ವಿಚಾರಕ್ಕೆ ತಾಯಿಗೆ ಕರೆ ಮಾಡಿದ್ದಳು. ಆದರೆ ಅವಳ ತಾಯಿ ಕರೆ ಸ್ವೀಕರಿಸಲಿಲ್ಲ. ಅವಳ ತಂದೆ ಅಲ್ಲಿದ್ದರೇನು? ಮರುದಿನ ಮಧ್ಯಾಹ್ನ ಊಟದ ಸಮಯಕ್ಕಾಗುವಾಗ ಅವಳ ತಾಯಿಯಿಂದಲೇ ಅವಳಿಗೆ ಕರೆ ಬಂದಿತ್ತು. ಹಲೋ ಹಿತ, ನೀನು ಯಾಕೆ ನಿನ್ನೆ ಕಾಲ್ ಮಾಡಿದ್ದು? ಆಗ ನಿಮ್ಮತ್ತೆ ನಮ್ಮ ಮನೆಗೆ ಬಂದಿದ್ರು. ಅವರು ಇಲ್ಲೇ ಇದ್ದರು. ನಾನಿಲ್ಲಾದರೂ ನಿನ್ನ ಕರೆ ಸ್ವೀಕರಿಸಿದ್ದು ಅವರಿಗೆ ಗೊತ್ತಾದರೆ ಅವರು ನಿಮ್ಮಪ್ಪಂಗೆ ಹೇಳ್ತಾರೆ. ಮತ್ತೆ ತೊಂದರೆಗೆ ಸಿಕ್ಕಾಕೋತೀನಿ ಅಂತ ನಾನು ಕರೆ ಸ್ವೀಕರಿಸಲಿಲ್ಲ. ಇವತ್ತು ಬೆಳಿಗ್ಗೆನೇ ಅತ್ತೆ ಅವರ ಮನೆಗೆ ಹೊರಟು ಹೋದರು. ಈಗ ಹೇಳು, ನೀನು ಯಾಕೆ ನಿನ್ನೆ ಕರೆ ಮಾಡಿದ್ದು ಅಂತ ಎಂದು ಮಗಳನ್ನು ವಿಚಾರಿಸಿಕೊಂಡರು. ಹಿತಾಗೆ ತಾಯಿಯ ಬಳಿ ದುಡ್ಡು ಕೇಳಲು ತುಂಬ ಸಂಕೋಚವಾಗುತ್ತಿತ್ತು. ಆದರೆ ಬೇರೆ ದಾರಿ ಇರಲಿಲ್ಲವಲ್ಲ. ಆದ್ದರಿಂದ ಕೇಳಿದಳು. ಅಮ್ಮ, ಅದು ನನಗೆ ಬುಕ್ಕಿಗೆ ದುಡ್ಡು ಬೇಕಾಗಿತ್ತು. ಆವತ್ತು ನೀನು ಕೊಡುವಾಗ ಬೇಡ ಅಂತ ಹೇಳಿದ್ನಲ್ಲ, ಆ ದುಡ್ಡು ನಿನ್ನತ್ರ ಇದ್ದರೆ ನನಗೆ ಕೊಟ್ಟರೆ ಅನುಕೂಲ ಆಗ್ತಿತ್ತು. ಸಾಧ್ಯವಾದರೆ ನಾಳೆನೇ ತಮ್ಮನ ಕೈಲಿ ದುಡ್ಡು ಕೊಟ್ಟು ಕಳಿಸ್ತೀಯಾ ಪ್ಲೀಸ್? ಅವಳಿಗೆ ದುಡ್ಡಿನ ಅವಶ್ಯಕತೆ ತುಂಬ ಇತ್ತು. ಆದ್ದರಿಂದ ಸಂಕೋಚದಿಂದಲೇ ತಾಯಿಯನ್ನು ಕೇಳಿದಳು. ಆಯಿತು, ನಾಳೆನೇ ನಿನ್ನ ತಮ್ಮನ ಕೈಲಿ ದುಡ್ಡು ಕೊಟ್ಟು ಕಳಿಸ್ತೀನಿ. ಬೆಳಿಗ್ಗೆ 8 ಗಂಟೆಗೆ ಅವನತ್ರ ನಿನ್ನ ಕಾಲೇಜ್ ಹತ್ರ ಹೋಗೋಕ್ಕೆ ಹೇಳ್ತೀನಿ. ಮತ್ತೆ ನೀನು ಚೆನ್ನಾಗಿದ್ದೀಯಾ ಹಿತ? ಬೇರೇನೂ ತೊಂದರೆ ಇಲ್ಲ ತಾನೇ? ಮಗಳನ್ನು ಅಕ್ಕರೆಯಿಂದ ವಿಚಾರಿಸಿಕೊಂಡರು ವೇದ. ಅವಳು ಪ್ರೀತ್ನ ಮನೆಯಿಂದ ಪಿಜಿಗೆ ಸೇರಿದ ವಿಚಾರವನ್ನು ಹೇಳಿದಳು. ಆದರೆ ಕಾರಣವನ್ನು ಮಾತ್ರ ಹೇಳಲಿಲ್ಲ. ತಾಯಿ ನೊಂದುಕೊಳ್ಳಬಾರದಲ್ಲ. ತಾನು ಆಕರ್ಷನ್ನು ಮದುವೆಯಾಗುವ ವಿಚಾರದಲ್ಲಿ ತಾಯಿಯ ಬಳಿ ಈ ಮೊದಲೇ ಹೇಳಿದ್ದಳು. ವೇದ ಅವರು ಬೆಳ್ಳಗಿರುವುದೆಲ್ಲ ಹಾಲು ಎಂದೇ ನಂಬಿದ ಸಾಧ್ವಿ. ಅವರಿಗೆ ಮನುಷ್ಯನ ಇನ್ನೊಂದು ಮುಖದ ಅರಿವೇ ಇರಲಿಲ್ಲ. ಅವಳಿಗೆ ಮದುವೆಯಾಗುತ್ತದೆ, ಅವಳು ಜೀವನದಲ್ಲಿ ಸೆಟ್ಲಾಗುತ್ತಾಳೆ ಎಂದು ಅಂದುಕೊಂಡಿದ್ದರು. ಅವರು ಮದುವೆಯಾದರೆ ಮಗಳು ಸುಖವಾಗಿರುತ್ತಾಳೆ ಎಂದೇ ಅವರ ಅಭಿಪ್ರಾಯವಾಗಿತ್ತು. ಆದರೆ ಹಿತಾಳ ಮದುವೆಗೆ ಬರಲು ಅವರಿಗೆ ಎಂದೂ ಸಾಧ್ಯವಾಗದಲ್ಲ. ಅವರಿಗೆ ಬರುವ ಮನಸ್ಸಿದ್ದರೂ ಅವರ ಪತಿ ಬಿಡುವುದಿಲ್ಲ ಎಂದು ಗೊತ್ತಿತ್ತಲ್ಲ. ಎಲ್ಲಾದರೂ ಹೇಗಾದರೂ ಮಗಳು ಸುಖವಾಗಿ ಬಾಳಲಿ ಎಂದೇ ಬಯಸುತ್ತಿತ್ತು ಅವರ ಒಳ್ಳೆಯ ಮನಸ್ಸು. ಅಮ್ಮ, ಮುಂದಿನ ಭಾನುವಾರವೇ ನನ್ನ ಮದುವೆ. ಸಾಧ್ಯ ಆದರೆ ಅದರ ಮೊದಲೇ ಯಾವಾಗಾದರೂ ನೀನು ಬಾ, ನನಗೆ ಆಶೀರ್ವಾದ ಮಾಡು. ನನಗೆ ಆಮೇಲೆ ಬರೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲಮ್ಮ. ಈಗಲೇ ಇಲ್ಲಿಂದಲೇ ಆಶೀರ್ವಾದ ಮಾಡ್ತೀನಿ. ನೀನು 100 ವರ್ಷ ಕಾಲ ಮುತ್ತೈದೆಯಾಗಿ ಸುಖವಾಗಿ ಬಾಳು ಕಂದ. ನಿನ್ನ ಮುಂದಿನ ಜೀವನ ಆದರೂ ಚೆನ್ನಾಗಿರಲಿ ಅಂತ ಈ ಅಮ್ಮನ ಹಾರೈಕೆ ಎಂದು ಅವಳಮ್ಮ ಅವರನ್ನು ಆಶೀರ್ವದಿಸಿದ್ದರು.
ಅಂದು ರಾತ್ರಿ ಹಿತಾಗೆ ಆಕರ್ಷ್ನ ಫೋನ್ ಕಾಲ್ ಬಂದಿತ್ತು. ಇದೀಗ ಆಕರ್ಷ್ ಅವಳನ್ನು ಕಾಣಲು ಆಗಾಗ ಬರುತ್ತಿದ್ದ. ಬಂದಾಗಲೆಲ್ಲ ಅವಳ ಕೈ ಮುಟ್ಟುವುದೋ ಕೆನ್ನೆ ಹಿಂಡುವುದೋ ಮಾಡುತ್ತಿದ್ದ. ಅದು ಅವಳಿಗೆ ಸಹ್ಯವಾಗುತ್ತಿರಲಿಲ್ಲ. ತನ್ನ ಮೈ ಮಲಿನವಾಗುತ್ತಿದೆ ಏನೋ ಎನಿಸುತ್ತಿತ್ತು ಅವಳ ಮನಸ್ಸಿಗೆ. ಪಿಜಿಗೆ ಬಂದ ಬಳಿಕ ಸೋಪ್ ಹಾಕಿ ಅವನು ಸ್ಪರ್ಶಿಸಿದ ಜಾಗಗಳನ್ನು ತೊಳೆದು ಕೊಳ್ಳುತ್ತಿದ್ದಳು. ಕೊಳೆ ಹೋಗಿಲ್ಲ ಎನಿಸುತ್ತಿತ್ತು ಅವಳ ಮನಸ್ಸಿಗೆ. ನೀನು ನನ್ನ ಮುಟ್ಟಬೇಡ ಎಂದು ಹೇಳಬೇಕು ಎಂದು ನಾಲಿಗೆ ತುದಿವರೆಗೂ ಬಂದಿದ್ದನ್ನು ಬಲವಂತದಿಂದ ತಡೆಹಿಡಿಯುತ್ತಿದ್ದಳು ಹಿತಾ. ಅವನ ಇಂತಹ ವರ್ತನೆಯಿಂದಾಗಿ ಅವಳ ಮನಸ್ಸಿಗೆ ತುಂಬ ಘಾಸಿಯಾಗುತ್ತಿತ್ತು. ಆದರೆ ಆಡುವಂತಿಲ್ಲ, ಅನುಭವಿಸುವಂತಿಲ್ಲ. ಆಕರ್ಷ್ನನ್ನು ಮದುವೆಯಾಗುತ್ತೇನೆ ಎಂದು ತಾನು ನಿರ್ಧರಿಸಿದ್ದು ತನ್ನ ತಪ್ಪು ನಿರ್ಧಾರವಾ ಎಂದು ಅನಿಸಿತ್ತು ಅವಳಿಗೆ. ಹಾಗನ್ನಿಸಿದಾಗಲೆಲ್ಲ ಅವಳಿಗೆ ಪ್ರೀತ್ನ ನೆನಪು ಬಹುವಾಗಿ ಕಾಡುತ್ತಿತ್ತು. 3 ತಿಂಗಳಿಗಿಂತಲೂ ಹೆಚ್ಚು ಸಮಯ ಅವನೊಂದಿಗೆ ಒಂದೇ ಮನೆಯಲ್ಲಿ ಇದ್ದರೂ ಅವನೆಂದೂ ಅವಳನ್ನು ಆ ರೀತಿ ಪೀಡಿಸುತ್ತಿರಲಿಲ್ಲ. ಅವಳನ್ನು ತುಂಬ ಗೌರವದಿಂದ ನಡೆಸಿಕೊಳ್ಳುತ್ತಿದ್ದ. ಅವನ ನೆನಪು ಬಹುವಾಗಿ ಕಾಡಿದಾಗಲೆಲ್ಲ ಅವಳ ಪರ್ಸ್ನಲ್ಲಿದ್ದ ಅವನ ಪುಟ್ಟದೊಂದು ಫೋಟೋವನ್ನು ತೆಗೆದು ನೋಡಿಕೊಳ್ಳುತ್ತಿದ್ದಳು. ತಾನು ಆಕರ್ಷ್ನನ್ನು ಮದುವೆಯಾಗಲು ಒಪ್ಪಿದ ಬಗ್ಗೆ ಪ್ರೀತ್ನಲ್ಲಿ ಒಮ್ಮೆ ಮಾತಾಡಿದ್ದರೆ ಅವಳ ಮನಸ್ಸು ಯೋಚಿಸುತ್ತಿತ್ತು. ಅದೊಂದು ದಿನ ಆಕರ್ಷ್ ಅವಳಿಗೆ ಕರೆ ಮಾಡಿ, ಹಿತಾ, ನನಗೆ ಪುಷ್ಕಳವಾದ ಭೋಜನ ಬೇಕು. ಅಳಿದುಳಿದ ಚೂರು ಊಟ ನನಗೆ ಬೇಡ. ಮತ್ತೆ ನಂಗದು ಗೊತ್ತಾಗಬೇಕು ಅಂದರೆ ನೀನು ಕನ್ಯತ್ವ ಪರೀಕ್ಷೆ ಮಾಡಿಸ್ಕೋಬೇಕು. ಅದಕ್ಕಾಗಿ ನಾನು ನಾಳೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ನಾಳೆ ನಾವಿಬ್ಬರು ಪ್ರಗತಿ ನರ್ಸಿಂಗ್ ಹೋಮ್ಗೆ ಹೋಗೋಣ. ನಾಳೆ ಹೇಗೂ 2ನೇ ಶನಿವಾರ ಅಲ್ವಾ, ನಿಂಗೆ ಹೇಗೂ ಕ್ಲಾಸ್ ಇಲ್ಲ ಅಲ್ವಾ. ಅವನ ಮಾತು ಕೇಳಿ ಅವಳಿಗೆ ತುಂಬ ದುಃಖವಾಗಿತ್ತು. ಅಂದರೆ ಅವನು ತನ್ನ ಬಗ್ಗೆ ಏನು ಅಂದುಕೊಂಡಿದ್ದಾನೆ. ಅವನಿಗೆ ಏನೆಂದು ಹೇಳಬೇಕೆಂದು ತೋಚದಾಯಿತು ಹಿತಾಗೆ. ಒಂದು ವೇಳೆ ಬೇಡ, ತಾನು ಬರುವುದಿಲ್ಲ ಎಂದರೆ ಮದುವೆ ನಿಂತು ಹೋಗುತ್ತದೆ. ಮದುವೆಗೆ ಇನ್ನು 4 ದಿನಗಳಿದ್ದವು ಅಷ್ಟೇ. ಅವನ ಮಾತು ಕೇಳಿ ಹಿತಾಗೆ ಇನ್ನಿಲ್ಲದ ಆಘಾತವಾಗಿತ್ತು. ಅಂದು ರಾತ್ರಿ ಅವಳಿಗೆ ನಿದ್ರಿಸಲಾಗಲಿಲ್ಲ. ಅವಳ ತಲೆದಿಂಬು ಕಣ್ಣೀರಿಂದ ತೊಯ್ದು ಹೋಗಿತ್ತು. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದಳು ಹಿತಾ. ಅವಳು ತನ್ನ ಈ ಕಷ್ಟದ ಪರಿಸ್ಥಿತಿಯನ್ನು ಯಾರ ಬಳಿಯಾದರೂ ಹೇಳಿಕೊಳ್ಳುತ್ತಾಳಾ? ಯಾರದಾದರೂ ಸಹಾಯ ಬಯಸುತ್ತಾಳಾ? ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.